ಕಾಂಗ್ರೆಸ್ಗೆ ಮಾಜಿ ಸಚಿವ ಎ ಮಂಜು ಹಳಸಿದ ಅನ್ನ ಇದ್ದ ಹಾಗೆ ಎ ಮಂಜು ಎಂಬ ಹಳಸಿದ ಅನ್ನವನ್ನ ಯಾರು ಕೂಡ ತಿನ್ನಲಿಕ್ಕೆ ಬಯಸೋದಿಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಡಲಾಗಿದೆ. ಎ ಮಂಜು ಸ್ಪರ್ಧೆ ಮಾಡಿದ್ರೆ ಅದಕ್ಕೆ ನಾವು ವಿರೋಧವನ್ನ ಒಡ್ತೀವಿ, ಅದಕ್ಕೆ ನಮ್ಮ ಬೆಂಬಲ ಇರೋದಿಲ್ಲ. ದೇವೇಗೌಡರು ಸ್ಪರ್ಧೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಬೆಂಬಲ ಎಂದವರನ್ನ ಹೇಗೆ ನಂಬೋದು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಯೋಗ ರಮೇಶ್ ನಡೆಸೋ ಮೂಲಕ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಿಗರಿಗೆ ಹಲಸಿದ ಅನ್ನದ ತರ ಇದ್ದಾರೆ. ಈ ಹಲಸಿದ ಅನ್ನ ಏನ್ ಮಾಡ್ತೀವಿ ಹೇಳಿ? ಹಲಸಿದ ಅನ್ನನ ಯಾರು ಊಟ ಮಾಡಲ್ಲ. ಇವತ್ತು ಕಾಂಗ್ರೆಸ್ ಅಲ್ಲೇ ಹಲಸಿದ ಅನ್ನ ಅಂತಿದ್ದವ್ರನ್ನ ಇನ್ಯಾರು ಊಟ ಮಾಡಕ್ ಹೋಯ್ತಾರೆ? ನಮ್ಮ ಸ್ಥಳೀಯರಿಗೆ ಕೊಡಬೇಕು ಅನ್ನೋ ಒಂದು ಅಭಿಪ್ರಾಯ ಎಲ್ಲರೂ ಇಲ್ಲಿ. ಅದು ಎ ಮಂಜು ಬರ್ತಾರ ಇನ್ನೊಬ್ರು ಅನ್ನೋದು ಪ್ರಶ್ನೆ ಏನಿಲ್ಲ. ಅಂತವ್ ಏನಾರು ಈಗ ಎ ಮಂಜು ಬರೋ ವಿಚಾರನೇ ಇರ್ಬೋದು. ಇಲ್ಲಿವರೆಗೆ ನಮಗೆ ಚರ್ಚೆ ಮಾಡಿಲ್ಲ. ಚರ್ಚೆ ಮಾಡಿದಾಗ ಪಕ್ಷದಲ್ಲಿ ಅದೇನಾಗುತ್ತೋ ಅಂತಿಮ ತೀರ್ಮಾನ ಆಮೇಲೆ ಬರುತ್ತೆ ಅಲ್ಲ. ಅದು ಆಮೇಲೆ ಅದನ್ನ ಏನ್ ಮಾಡ್ಬೇಕು ಅಂತ ಆಮೇಲೆ ನಾವು ಯೋಚನೆ ಮಾಡ್ತೀವಿ. ನಾವ್ ಹೇಳೋದು ಇಲ್ಲಿ ಬಿಜೆಪಿಗೆ ಯಾರೋ ಒಬ್ರು ಹೊರಗಡೆಯಿಂದ ಬಂದು ಬಿಜೆಪಿಗೆ ಅನುಕೂಲ ಆಗುತ್ತೆ, ಬಿಜೆಪಿ ಗೆಲ್ಲುತ್ತೆ ಅನ್ನೋದಾದ್ರೆ ನಮ್ಮ ಬೆಂಬಲ ಇದೆ. ಆದ್ರೆ ಯಾರೋ ಒಬ್ರು ಬಿಜೆಪಿಗೆ ಬರೋದ್ರಿಂದ ಬಿಜೆಪಿಗೆ ನಷ್ಟ ಆಗುತ್ತೆ ಅನ್ನೋದಾದ್ರೆ ಅದನ್ನ ಏನು ಹೇಳಬೇಕು ಅದನ್ನ ನಾವು ವರಿಷ್ಠರನ್ನ ನಾವೇನು ಅದು ಮಾಧ್ಯಮದಲ್ಲಿ ಹೇಳಲ್ಲ, ಭೇಟಿ ಮಾಡಿ. ಎ ಮಂಜು ಇನ್ನೂ ಅವರು ಕಾಂಗ್ರೆಸ್ಸಿನ ಅಲ್ಲೇ ಇದ್ದಾರೆ. ಅವ್ರು ಎಲ್ಲರೂ ಹೇಳಿದ್ದಾರೆ ಕಾಂಗ್ರೆಸ್ ಬಿಟ್ಟಿದ್ದೀನಿ ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಮೀರ್. ಎ ಮಂಜು ಬರ್ತಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋ ಮೂಲಕ ಅವರು ಎಲ್ಲಿಗೂ ಕೂಡ ಸಲ್ಲಲ್ಲ ಅಂತ ಹೇಳ್ತಾ ಇದ್ರ ಯೋಗ ರಮೇಶ್? ಖಂಡಿತವಾಗ್ಲೂ ಏನು ಎ ಮಂಜು ಮತ್ತೆ ಯೋಗ ರಮೇಶ್ನವರ ನಡುವಿನ ಏನು ಪೈಪೋಟಿ ಇದೆ, ಇದು ಅರಕಲಗೂಡು ವಿಧಾನಸಭಾ ಕ್ಷೇತ್ರದಿಂದ ಆರಂಭ ಆಗುತ್ತೆ ಅಂತಾನೆ ಹೇಳ್ಬೋದು. ಇವರಿಬ್ರು ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಅಲ್ಲಿ ಮುಖಾಮುಖಿಯಾಗಿ ಸ್ಪರ್ಧಿಸಿರುವಂತದ್ದು. ಹಾಗಾಗಿ ಸಹಜವಾಗಿ ಯೋಗ ರಮೇಶ್ ರವರು ಎ ಮಂಜುಗೆ ವಿರೋಧ ವ್ಯಕ್ತಪಡಿಸಲೇಬೇಕು. ಯಾಕೆಂತ ಹೇಳಿದ್ರೆ ಈಗ ಏನು ಲೋಕಸಭಾ ಚುನಾವಣೆಗೆ ಎ ಮಂಜುರವರು ದೇವೇಗೌಡರ ವಿರುದ್ಧ ಸ್ಪರ್ಧೆ ಮಾಡ್ತಾರೆ ಅನ್ನೋಂಥದ್ದು, ಅಂದ್ರೆ ಬಿಜೆಪಿಗೆ ಅವ್ರು ಬರ್ತಾರೆ, ನಂತರ ಇಲ್ಲಿ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋಂಥದ್ದು ಮಾತಿಗೆ ಇವತ್ತು ಯೋಗ ರಮೇಶ್ ರವರು ಈ ರೀತಿ ತಮ್ಮ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅವರು ಕಾಂಗ್ರೆಸ್ ನಲ್ಲಿ ಹಳಸಿದ ಅನ್ನ ಆಗಿದ್ದಾರೆ, ಅವರು ಯಾರಿಗೂ ಬೇಡ, ಅವರನ್ನ ನಮ್ಮ ಪಕ್ಷಕ್ಕೆ ಕರ್ತರೋದು ಬೇಡ ಅಂತ ಹೇಳಿ ಅವರು ನೇರವಾಗಿ ಹೇಳಿರುವಂತದ್ದು. ಆದ್ರೆ ಪಕ್ಷದ ವರಿಷ್ಠರು ಯಾವುದೇ ತೀರ್ಮಾನ ಕೈಗೊಂಡ್ರು ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ಒಂದು ವೇಳೆ ಪಕ್ಷದ ವರಿಷ್ಠರು ಇವರು ಗೆಲುವು ಕಾಣುವಂತ ಅಭ್ಯರ್ಥಿ, ಹಾಗಾಗಿ ಇವರನ್ನೇ ನಿಲ್ಲಿಸ್ತೀವಿ ಅಂತ ಹೇಳಿ ಬಿಜೆಪಿಯಿಂದ ನಿಲ್ಲಿಸಿದ್ರೆ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಮಾತನ್ನು ಸಹ ಯೋಗ ರಮೇಶ್ ಅವರು ಹೇಳಿದ್ದಾರೆ. ಆದ್ರೆ ಪರೋಕ್ಷವಾಗಿ ಏನು ಎ ಮಂಜು ಅವರು ಪಕ್ಷಕ್ಕೆ ಬರುವಂತದ್ದು ಯೋಗ ರಮೇಶ್ಗೆ ಇಷ್ಟ ಇಲ್ಲ ಅನ್ನೋಂಥದ್ದು ಇಲ್ಲಿ ಸ್ಪಷ್ಟವಾಗಿರುವಂತದ್ದು. ದಿವ್ಯಜ್ಯೋತಿ, ದೇವೇಗೌಡರು ಸ್ಪರ್ಧಾ ಮಾಡಿದ್ರೆ ನನ್ನ ಬೆಂಬಲ ಇರುತ್ತೆ ಅಂತ ಎ ಮಂಜು ಹೇಳಿದ್ರು, ಅದನ್ನ ನಂಬೋದು ಹೇಗೆ ಅಂತ ಕೇಳ್ತಾ ಇದ್ದಾರೆ ಯೋಗ ರಮೇಶ್ ಅವರು. ಅಂದ್ರೆ ಅದು ಕೂಡ ಸುಳ್ಳು ಅಂತನಾ? ಹೌದು, ಖಂಡಿತವಾಗ್ಲೂ. ಏನು ಈಗ ಸದ್ಯ ಎ ಮಂಜೂರವರು ಕಾಂಗ್ರೆಸ್ ನಲ್ಲಿದ್ದಾರೆ. ಒಂದು ವೇಳೆ ದೇವೇಗೌಡರು ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಆದ್ರೆ ನಾನು ಅವರಿಗೆ ಬೆಂಬಲ ನೀಡ್ತೀನಿ, ಇಲ್ಲವಾದ್ರೆ ಅಂದ್ರೆ ಪ್ರಜ್ವಲ್ ರೇವಣ್ಣ ಸ್ಪರ್ಧಿಸೋದಾದ್ರೆ ನಾನು ಅವರಿಗೆ ಬೆಂಬಲ ಕೊಡಲ್ಲ ಅಂತ ಹೇಳಿ ನೇರವಾಗಿ ಎ ಮಂಜು ಅವರು ಈಗಾಗಲೇ ಹೇಳಿರೋ ಅಂತೆ ಕಾಂಗ್ರೆಸ್ನಿಂದ ಅವರಿಗೆ ದೇವೇಗೌಡರಿಗೆ ಬೆಂಬಲ ಕೊಡ್ಬೋದು ಅಂತ ಹೇಳಿ ಎ ಮಂಜು ಹೇಳಿದಾಗ ನಾವು ಅವರು ಬಿಜೆಪಿಗೆ ಯಾವ ರೀತಿ ಸಹಕಾರಿ ಆಗುತ್ತೆ ಅಂತ ಹೇಳಿ ನಂಬಬೇಕಾಗುತ್ತೆ ಅನ್ನೋಂಥ ಪ್ರಶ್ನೆ ಯೋಗ ರಮೇಶ್. ಹಾಗಾಗಿ ಅವರು ಯೋಗ ರಮೇಶ್ ರವರು ಈ ಮಾತನ್ನ ಹೇಳಿರುವಂತದ್ದು. ಈಗಲೂ ಸಹ ಅವರು ಕಾಂಗ್ರೆಸ್ ನಲ್ಲಿ ಇದ್ದಾರೆ ಅಂತ ಹೇಳಿ ಅವರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿರುವಂತದ್ದು. ಥ್ಯಾಂಕ್ ಯು ಸಮೀರ್ ನಿಮ್ಮೆಲ್ಲ ಮಾಹಿತಿಗೆ.